ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಖಾಲಿ ಇರ್ತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡುವುದಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಹೇಳ್ತಕ್ಕಂತಹ ಒಂದು ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಎಲ್ಲರೂ ನ್ಯೂಸ್ ಪೇಪರಲ್ಲಿ ಓದಿರ್ತೀರಾ ಅಥವಾ ಎಲ್ಲ ಒಂದು ವಿಡಿಯೋಲ್ಲಿ ನೋಡಿರ್ತೀರಾ. ಬಟ್ ಆದರೂ ಕೂಡ ಕೆಲವೊಂದು ವಿಚಾರಗಳಿದೆ, ಅದರ ಬಗ್ಗೆ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ CTETಗೆ ರೆಡಿ ಆಗ್ತಿದ್ದೀರಾ ಸ್ನೇಹಿತರೆ, ಯಾರೆಲ್ಲ TET ಎಲಿಜಿಬಲ್ ಆಗಿಲ್ವೋ ಅವರಿಗೆ ಒಂದು ಸುವರ್ಣ ಅವಕಾಶ ಇರ್ತಕ್ಕಂಥದ್ದು CTET ಅಲ್ವಾ. CTETನ ನೀವು ಪಾಸ್ ಆದರೆ ಕರ್ನಾಟಕದಲ್ಲಿ ಆಗಿರಬಹುದು, ಇದು ನವೋದಯ ಆಗಿರ್ಬೋದು, ಆಮೇಲೆ ಇದು ಕೇಂದ್ರೀಯ ವಿದ್ಯಾಲಯ ಏನು ಶಾಲೆಗಳಿದೆ ಅಲ್ಲೆಲ್ಲ ನೀವು ಏನಂತಂದರೆ ಎಲಿಜಿಬಲ್ ಆಗ್ತೀರಾ ಎಕ್ಸಾಮ್ ಬರೆಯೋಕ್ಕೆ. ಕೇವಲ ಕರ್ನಾಟಕ CET ಅಲ್ಲದೆ ನವೋದಯ, ಕೇಂದ್ರೀಯ ವಿದ್ಯಾಲಯ ಎಲ್ಲ ಪೋಸ್ಟ್ಗಳನ್ನು ಬಿಟ್ಟಿದ್ದಾರಲ್ವ. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಯಾರೆಲ್ಲ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೀರಾ, ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಆ ಎಲ್ಲ ಎಕ್ಸಾಮ್ಗಳೇ ನಾವು ಎಲಿಜಿಬಲ್ ಆಗಬೇಕು ಅಂದರೆ TET ನಮಗೆ ಅವಕಾಶ ತಪ್ಪಿದೆ ಅನ್ನೋದೇ ಆದರೆ CTET ನಿಮಗೆ ಇದೆ. ಡಿಸೆಂಬರ್ 18ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೆ ಯಾರೆಲ್ಲ CTETಗೆ ರೆಡಿ ಆಗ್ತಿದ್ದೀರಾ, ನನ್ನ ಒಂದು ಚಾನಲಲ್ಲಿ ಸಿಲೆಬಸ್ ವೈಸ್ ತರಗತಿಗಳನ್ನು ಮಾಡ್ತಾ ಇದ್ದೀನಿ. ಆ ತರಗತಿಗಳು ನಿಮ್ಗೆ ಸಿಗಬೇಕು ಅಂದರೆ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ನನ್ನ ವಿಡಿಯೋಗಳು ನಿಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ, TETನ ಯಾರು ಎಲಿಜಿಬಲ್ ಆಗಿಲ್ವೋ CTET ನಿಮಗೆ ಒಂದು ಗೋಲ್ಡನ್ ಚಾನ್ಸ್ ಇದೆ. ಯಾಕೆ CTETನ ನೀವು ಈಗ ಬರೀಲೇಬೇಕು ಅನ್ನೋದೇ ಆದರೆ, ಈ ಏನು ಶಿಕ್ಷಣ ಸಚಿವರಾಗಲಿ ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗಲಿ ಎಲ್ಲೇ ಹೋದರೂ ಕೂಡ ಶಿಕ್ಷಕರ ನೇಮಕಾತಿಯ ಕುರಿತು ಏನು ಅಂತಂದರೆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಆದಷ್ಟು ಬೇಗ ಶೀಘ್ರದಲ್ಲೇ ಬಿಡ್ತೀನಿ ಅಂತ. ಈ ಹಿಂದೆ ಏನಾಗಿದೆಯೋ ಗೊತ್ತಿಲ್ಲ, ಈಗಂತೂ ಅವ್ರು ಬಿಡಲೇಬೇಕು. ಬಿಡಲಿಲ್ಲ ಅಂದರೆ ನಿಮಗೆ ಗೊತ್ತೇ ಇದೆ, ಅಭ್ಯರ್ಥಿಗಳೆಲ್ಲ ರೋಡಿಗಿಳಿದು ಹೋರಾಟನ ಮಾಡ್ತಿದ್ದಾರೆ. ಅಕ್ಸಾ ಅವರು ನೀವು ನೋಡಿರ್ತೀರ ನ್ಯೂಸಲ್ಲೆಲ್ಲ, ಅಕ್ಸಾ ಅವರು ಕೂಡ ಏನು ಇದನ್ನು ನೇಮಕಾತಿ ಮಾಡಿಸ್ತಾರೆ. ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿರಿ. ನಾವೆಲ್ಲ ಮನೆಯಲ್ಲೇ ಕೂತ್ಕೊಂಡಿರ್ಬೋದು, ಆದರೆ ತುಂಬ ಜನ ಹೋರಾಟಕ್ಕೆ ಇಳಿದು ನೇಮಕಾತಿಯನ್ನು ಮಾಡಿಸ್ತಾರೆ. ನಿಮಗೆ 15 ಒಂದು ತಿಂಗಳಲ್ಲಿ 100% ನೇಮಕಾತಿ ಆಗುತ್ತೆ. 100 ಅಲ್ಲ 200% ನೇಮಕಾತಿ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಡೌಟೇ ಬೇಡ, ಸರಿನಾ. ಎಲ್ಲ ಇನ್ನೂ ಓದೋಕ್ಕೆ ಆರಂಭ ಮಾಡಿಲ್ವೋ ಆರಂಭ ಮಾಡಿ. ನಾನು PSTR ಮತ್ತು HSTRಗೆ ಸಂಬಂಧಪಟ್ಟಂತೆ ಹಳೆಯ ಕ್ವಶನ್ ಪೇಪರ್ಸ್ನ ಫಸ್ಟು ಸಾಲ್ವ್ ಮಾಡೋಣ. ಅದಾದಮೇಲೆ ನಿಮ್ಗೊಂದು ಗ್ರಿಪ್ ಬರುತ್ತೆ, ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ. ಅಲ್ಲಿದ್ದ ಸಿಲೆಬಸ್ನ ನೋಡ್ತಾ ಹೋಗೋಣ. ನೋಡಿ, ನಾವೀಗ ಸಿಲೆಬಸ್ನ ಆರಂಭ ಮಾಡಬೇಕು ಅಂತ ಅಂದರೆ ಈ ಹಿಂದೆ ಇರ್ತಕ್ಕಂಥ ಸಿಲೆಬಸ್ನೇ ತೊಗೋಬೇಕಾಗುತ್ತೆ. ಅದಕ್ಕೆ ನಾವು ವೇಟ್ ಮಾಡ್ತಾ ಇರೋದೇನೆಂದರೆ, ಏನಾದರೂ CNR ರೂಲ್ ಅಥವಾ ನೋಟಿಫಿಕೇಷನ್ ಆದರೆ ಅಲ್ಲಿರ್ತಕ್ಕಂಥ ಹೊಸ ಸಿಲೆಬಸ್ನ ತೊಗೊಂಡು ತರಗತಿ ಮಾಡಬೇಕು ಅಂತ ವೇಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆನಾ. ನೋಡಿ, ಇನ್ನು ಇವತ್ತಿನ ಒಂದು ನ್ಯೂಸ್ ಕಡೆಗೆ ಹೋಗೋಣ. ಖಾಲಿ ಇರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು 17,274 ಹುದ್ದೆಗಳ ಏನು ಪ್ರಾಥಮಿಕ ಒಂದು ಹಂತದಲ್ಲಿ 17,000 ಪೋಸ್ಟ್ ಇರ್ತಕ್ಕಂಥದ್ದು. ಪ್ರೌಢಶಾಲಾ ಶಿಕ್ಷಕರಲ್ಲಿ 4,000 ಪೋಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ ಹುದ್ದೆಗಳ ಭರ್ತಿಗೆ ನೋಡಿ, ಇಲ್ಲಿ ಸುದ್ದಿ ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯನವರೇ ಖುದ್ದಾಗಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಇಲ್ಲಿ SSLC ರಿಸಲ್ಟ್ ಬಂದಾಗ ಸ್ವಲ್ಪ ಕಲ್ಯಾಣ ಕರ್ನಾಟಕದಲ್ಲಿ ಏನಾಯಿತು ಅಂದರೆ ರಿಸಲ್ಟ್ ತುಂಬಾ ಡೌನ್ ಆಗಿತ್ತು. 2024ರ ಒಂದು ರಿಸಲ್ಟ್ ಏನಾಗಿದೆ ಅದು ತುಂಬಾ ಡೌನ್ ಆಗಿತ್ತು ಸ್ನೇಹಿತರೆ. ಅದಕ್ಕೆ ರೀಸನ್ ಏನು ಅಂತ ನೋಡಿದರೆ, ಒಂದು ಉತ್ತಮ ತರಬೇತಿ ಹೊಂದಿದಂಥ ಶಿಕ್ಷಕರ ಕೊರತೆ ಇದೆ, ಮತ್ತು ಜಾಸ್ತಿ ಜನ ಅತಿಥಿ ಶಿಕ್ಷಕರೇ ಇದ್ದಾರೆ. ಇವೆಲ್ಲವೂ ಕೂಡ ಏನಾಗಿದೆ, ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನೀವು ಹಿಂದೆ ನೋಡಿದಾಗ ನೋಡಿ, ಇಲ್ಲಿರ್ತಕ್ಕಂಥ ಶಾಲೆಗಳನ್ನು ತೆಗೆದುಕೊಳ್ಳಿ. ಇಷ್ಟು ವರದಿಗಳು ನೋಡೋ ಅವಶ್ಯಕತೆ ಇಲ್ಲ, ನಿಮಗೆ ಮೇಯ್ನಾಗಿ ಏನು ಬೇಕು ಅದನ್ನು ನೋಡ್ಕೊಳ್ಳಿ. ಟೋಟಲ್ಲು 57% ಏನಿದೆ ಗೌರ್ಮೆಂಟ್ ಸೆಕ್ಟರ್ ಸ್ಕೂಲ್ ಇದ್ದರೆ 33% ಅಷ್ಟು ಏನಿದೆ ಖಾಸಗಿ ಶಾಲೆಗಳಿದೆ. SSLCಯಲ್ಲಿ ಏನಾಯಿತು ಅಂದರೆ ತುಂಬಾ ರಿಸಲ್ಟು ಕಡಿಮೆ ಬಂದಿತ್ತು. 2024ರದು 42% ಅಷ್ಟೇ ಬಂದಿತ್ತು ಸ್ನೇಹಿತರೆ. ಹಾಗಾಗಿ ಈಗ ಶಿಕ್ಷಕರ ನೇಮಕಾತಿ ಆಗಲೇಬೇಕು ಅನ್ನೋದಕ್ಕೆ ರೀಸನ್ನು ಏನಂತಂದರೆ, ಯಾಕೆ ಕಡಿಮೆ ರಿಸಲ್ಟ್ ಬಂತು ಅನ್ನೋದಕ್ಕೆ ಇಲ್ಲಿ ರೀಸನ್ನ ಕೊಟ್ಟಿದ್ದಾರೆ, ಸರಿನಾ. ಇಲ್ಲಿ ರೀಸನ್ನ ಕೊಟ್ಟಿದ್ದಾರೆ. ವಿಷಯ ಶಿಕ್ಷಕರನ್ನು ಒಳಗೊಂಡಂತೆ ಶಿಕ್ಷಕರ ಕೊರತೆ ಇರುವುದು. ಓಕೆನಾ. ವಿಷಯ ಶಿಕ್ಷಕರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೋಧನಾ ವಿಧಾನಗಳಲ್ಲಿ ಕಡಿಮೆ ಮಟ್ಟದ ಸಾಮರ್ಥ್ಯ ಇದೆ.
ಸೂಕ್ತ ತರಬೇತಿ ಇಲ್ಲದಂತಹ ಅತಿಥಿ ಶಿಕ್ಷಕರೇ ಹೆಚ್ಚಾಗಿರೋದ್ರಿಂದ ಪರಿಣಿತ ಹೊಂದಂತಹ ಅಧ್ಯಾಪಕರ ಕೊರತೆ ಇರೋದರಿಂದ, ಆಮೇಲೆ CRP ಮತ್ತು ಏನು ಇವರು BRC ಇರ್ತಾರಲ್ವ, ಅವರ ಒಂದು ಗುಣಮಟ್ಟದ ಶೈಕ್ಷಣಿಕ ಒಂದು ಮಾರ್ಗದರ್ಶನದ ಕೊರತೆ ಇರೋದ್ರಿಂದ ಇವೆಲ್ಲ ವಿಚಾರಗಳಿಂದ ಟೋಟಲ್ ಏನಾಗಿದೆ ಅಂತಂದರೆ ನಮ್ಮದು ರಿಸಲ್ಟ್ ಏನಿದೆ ಕಲ್ಯಾಣ ಕರ್ನಾಟಕದ್ದು ತುಂಬಾ ಕಡಿಮೆ ಬಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಶಿಕ್ಷಕರ ಕೊರತೆ ಅನ್ನೋದು ತುಂಬಾ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಶಿಕ್ಷಕರ ನೇಮಕಾತಿ ಆಗಲೇಬೇಕನ್ನೋದು ಸರ್ಕಾರದ ಮೇಲೆ ಇರ್ತಕ್ಕಂಥ ಒತ್ತಡ. ಅವ್ರು ಮಾಡಲೇಬೇಕು. ಅವ್ರು ಮಾಡಲಿಲ್ಲ ಅಂದ್ರೂ ಕೂಡ ಯಾರೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಆಗೋವರೆಗೂ ಯಾರೂ ಬಿಡೋದಿಲ್ಲ. ಹಾಗಾಗಿ ಹೋರಾಟಕ್ಕೆ ಹೋಗೋವರೆಗೂ ಪಾಪ ಹೋಗಿದ್ದಾರೆ. ನೀವು ಮನೆಯಲ್ಲೇ ಕೂತ್ಕೊಂಡು ಅಟ್ಲೀಸ್ಟ್ ಪ್ರಿಪೇರ್ ಆಗಿ ಎಲ್ಲದಕ್ಕೂ ರೆಡಿಯಾಗಿರಿ. ನೋಟಿಫಿಕೇಷನ್ ಬಿಟ್ಟಾಗ ನೀವು ಓನ್ಲಿ ರಿವಿಷನ್ ಪಾರ್ಟ್ ಮಾತ್ರ ಇರಬೇಕೇ ಹೊರತು ಹೊಸದಾಗಿ ಓದಿದರೆ ಏನೂ ಅರ್ಥ ಆಗಲ್ಲ. ಅದ್ರ ಜೊತೆಗೆ ಸ್ನೇಹಿತರೆ ಏನಂದರೆ ಎಕ್ಸಾಮ್ ಡೇಟ್ ಮುಂದೆ ಹೋಗಲ್ಲ. ಇದೆಲ್ಲ ತಲೆ ಇಟ್ಕೊಂಡು ನಿಮ್ಮ ಓದನ್ನ ಆರಂಭ ಮಾಡ್ತೀವಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಶೇರ್, ಲೈಕ್ ಆ್ಯಂಡ್ ಏನೇ ನಿಮ್ಮ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.